ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 19ನೇ ವಾಕ್ಯ. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ದೇವರ ವಾಕ್ಯದಲ್ಲಿ ಯೆಶಾಯನು ಪ್ರವಾದಿಸ್ತಾ ಇದ್ದಾನೆ. ಅದರ 18ನೇ ವಾಕ್ಯದಲ್ಲಿ ಈ ರೀತಿ ಓದ್ತೇವೆ: ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ದೇವರ ವಾಕ್ಯವನ್ನು ಗಮನಿಸುವಾಗ ಎರಡು ರೀತಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ. ಒಂದು, ಮಾಡಬೇಡ್ರಿ ಅಂತ ಹೇಳ್ತಾರೆ, ಇನ್ನೊಂದು ಮಾಡ್ರಿ ಅಂತ ಹೇಳ್ತಾರೆ. ಕೆಲವು ಟೈಮ್ಗಳಲ್ಲಿ ನಮಗದು ಗೊತ್ತಾಗ್ತದೆ. ಏಕೆಂದರೆ ಒಡಂಬಡಿಕೆಯಲ್ಲೇ ನಾವು ಓದಬೇಕಾದ್ರೆ, ನಿಮ್ಮ ವಸ್ತ್ರಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಕೊಳ್ರಿ, ಗೋಳಾಡ್ರಿ, ಬೂದಿಯಲ್ಲಿ ಕೂತ್ಕೊಳ್ಳಿ ಎಂಬುದನ್ನೆಲ್ಲ ಒಂದು ಭಾಗದಲ್ಲಿ ನೋಡ್ತೀವಿ. ಮರುಭಾಗದಲ್ಲಿ ನಾವು ನೋಡ್ತೀವಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯವನ್ನೇ ಅರಿಯಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಅದು ಯಾಕೆ ಈ ರೀತಿಯಲ್ಲಿ ಅಲ್ಲಿ ಹರ್ಕೋಬೇಕು ಅಂತ ಹೇಳ್ತಾರೆ, ಇಲ್ಲಿ ಅರಿಬೇಡಿ ಅಂತ ಹೇಳ್ತಾರೆ ಅಂದರೆ, ಅದು ಸನ್ನಿವೇಶಕ್ಕೆ ತಕ್ಕ ಹಾಗೆ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸಹ ನಾವು ನೋಡ್ತೀವಿ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಬೇಡ್ರಿ ಅಂತ ಹೇಳ್ತಾರೆ. ಆದರೆ ನಾವು ಧರ್ಮೋಪದೇಶ ಕಾಂಡದಲ್ಲಿ ಓದುವಾಗ ಇಂದಿನ ದಿನದ ಸಂಗತಿಗಳನ್ನು ಮರೆಯಬೇಡ್ರಿ ಅಂತ ಹೇಳ್ತದೆ. ಅವಾಗ ಅದು ಬೇರೆ ಒಂದು ಕಾನ್ಸೆಪ್ಟಲ್ಲಿ ಹೇಳ್ತಾರೆ, ಇಲ್ಲಿ ಬೇರೆ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಯಾಕೆ ಗೊತ್ತಾ? ದೇವರು ಹೊಸ ಕಾರ್ಯವನ್ನು ಮಾಡ್ತಾರೆ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಹಳೆಯ ಸಂಗತಿಗಳು ನಿನಗೆ ವೇದನೆ ಉಂಟು ಮಾಡಿದೆ, ಹಳೆಯ ದಿನಗಳು ನಿನ್ನನ್ನು ದುಃಖಪಡಿಸಿವೆ. ಆದರೆ ವಾಕ್ಯ ಹೇಳ್ತದೆ, ನಿನಗಾಗಿ ಹೊಸ ಕಾರ್ಯವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ನಿನಗಾಗಿ ಹೊಸ ಸಂಗತಿಗಳನ್ನು ಮಾಡುವಂತಹ ಒಬ್ಬ ದೇವರಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಈಗ ಅದು ತಲೆದೋರುತ್ತೆ, ನಿಮಗೆ ಕಾಣ್ತಾ ಇಲ್ವಾ? ಏನು ಮಾಡ್ತೀನಿ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸ್ತೀವಿ. ಅದರ ಅರ್ಥ, ಅರಣ್ಯ ಅಂತ ಹೇಳಿದ್ರೆ ನಮಗೆ ಗೊತ್ತು, ದಟ್ಟ ಕಾಡುಗಳಲ್ಲಿ ದಾರಿ ಇಲ್ಲ, ಅಲ್ಲಿ ದಾರಿ ಎಲ್ಲಿ ಅಂತ ಗೊತ್ತಿಲ್ಲ, ಮಾರ್ಗ ಎಲ್ಲಿ ಅಂತ ಗೊತ್ತಿಲ್ಲ. ಆದರೆ ವಾಕ್ಯ ಹೇಳ್ತದೆ, ದೇವರು ತನ್ನ ಭಕ್ತನ ಮೂಲಕ ಮಾತಾಡ್ತಾ ಇದ್ದಾನೆ, ನಾನು ಅರಣ್ಯದಲ್ಲಿ ಮಾರ್ಗವನ್ನು ಉಂಟು ಮಾಡ್ತೇನೆ. ಈ ಹಗಲ ಸಮಯದಲ್ಲಿ ಕೇಳುವಂಥ ದೇವರ ಮಗುವೆ, ಮಾರ್ಗ ಕಾಣದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮುಂದಕ್ಕೂ ಹಿಂದಕ್ಕೂ ಎಡ ಬಲಕ್ಕೂ ಹೋಗೋಕ್ಕಾಗದೆ ಹಾಗೆ ಮಾರ್ಗ ಯಾವುದು ಅಂತ ತಿಳಿಯದೆ ನಿರಾಶೆಯಲ್ಲಿ ನೀನಿರುವುದಾದರೆ, ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನ ಅರಣ್ಯದ ಅನುಭವದಲ್ಲಿ, ಮಾರ್ಗವಿಲ್ಲದ ದಾರಿ ಕಾಣದೇ ಇರುವಂತಹ ಅನುಭವದಲ್ಲಿ ನಿನಗಾಗಿ ಮಾರ್ಗವನ್ನು ತೆರೆಯುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನಗಾಗಿ ನೀನೊಂದು ಹೊಸ ಮಾರ್ಗವನ್ನು ತೆರೀತಾ ಇದೆ, ಅದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯ ನಾವು ಪ್ರಕಟಣೆಯಲ್ಲಿ ಈ ರೀತಿ ಓದ್ತೇವೆ, ಯಾರು ತೆರೆಯದ ಹಾಗೆ ಮುಚ್ಚುವವನು, ಯಾರು ಮುಚ್ಚದ ಹಾಗೆ ತೆರೆಯುವವನು ಆಗಿರುವಂತಹ ಸರ್ವಶಕ್ತನಾದ ದೇವರು ಹೇಳ್ತಾನೆ, ಐ ವಿಲ್ ಓಪನ್ ಎ ವೇ. ನಾನು ನಿನಗೋಸ್ಕರ ಒಂದು ಮಾರ್ಗವನ್ನು ತೆರೀತೇನೆ. ನಿನ್ನ ಅರಣ್ಯದಲ್ಲಿ, ನಿನ್ನ ವೇದನೆಯ ಮಧ್ಯದಲ್ಲಿ, ನಿನ್ನ ನಿರಾಶೆಯ ಮಧ್ಯದಲ್ಲಿ ನಿನಗಾಗಿ ಮಾರ್ಗವನ್ನು ತೆರೆಯುವಂತಹ ಒಬ್ಬ ದೇವರಿದ್ದಾನೆ. ನಂತರ ಮುಂದೆ ಓದ್ತೀವಿ, ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಅಡವಿಯಲ್ಲಿ ಒಣಗಿದಂತಹ ಮರುಭೂಮಿಯ ಅನುಭವದಲ್ಲಿ ನಾನೇನು ಮಾಡ್ತೀನಿ? ನದಿಗಳನ್ನು ಉಂಟು ಮಾಡ್ತೇನೆ. ಒಣಗಿದಂತಹ ಅನುಭವ, ಅಲ್ಲಿ ಇನ್ಯಾವ ಹಸಿರು ಬರೋದಿಲ್ಲ, ಒಂದು ಇಂಪ್ರೂವ್ಮೆಂಟ್ ಇಲ್ಲ, ಅಲ್ಲಿ ಒಂದು ಬೆಳವಣಿಗೆ ಇಲ್ಲ, ಒಂದು ಅಭಿವೃದ್ಧಿ ಇಲ್ಲ, ಒಂದು ಬೆಳವಣಿಗೆ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀರಿಲ್ಲದೆ ಅದು ಒಣಗ್ತಾ ಇದೆ, ನೀರಿಲ್ಲದೆ ಬೆಳೆಯೋಕ್ಕಾಗ್ತಾ ಇಲ್ಲ. ಆದರೆ ವಾಕ್ಯ ಹೇಳ್ತದೆ, ನಾನು ಅಲ್ಲಿ ನದಿಗಳನ್ನೇ ಹರಿಸ್ಬಿಡ್ತೀನಿ. ಎಲ್ಲಿ ನದಿ ಬರ್ತದೋ ಅಲ್ಲಿ ಒಣಗಿದಂತಹ ಸ್ಥಳಗಳೆಲ್ಲ ಹಸಿರಿನಿಂದ ಕೂಡ್ಬಿಡುತ್ತೆ. ಇಂದು ನಿನ್ನ ಜೀವಿತ ಒಣಗಿದಂಥ ಅನುಭವದಲ್ಲಿ, ಏನು ಮಾಡೋಕ್ಕಾಗದಂತಹ ಸ್ಥಿತಿಯಲ್ಲಿ, ಬೆಳವಣಿಗೆ ಇಲ್ಲದೆ, ಅಭಿವೃದ್ಧಿ ಇಲ್ಲದೆ ಇರುವುದಾದರೆ, ದೇವರ ವಾಕ್ಯ ಹೇಳ್ತದೆ, ಹಳೆಯ ಸಂಗತಿಗಳನ್ನ ಮರೆತು ಬಿಡು, ಒಣಗಿದಂಥ ಸ್ಥಿತಿಯನ್ನು ಮರೆತು ಬಿಡು, ನಿನ್ನ ಜೀವಿತದಲ್ಲಿ ಮಾರ್ಗವಿಲ್ಲದಂಥ ಸ್ಥಿತಿಯನ್ನು ಮರೆತು ಬಿಡು.
ನಿನಗಾಗಿ ಹೊಸದನ್ನು ಮಾಡುವಂತಹ ಒಬ್ಬ ದೇವರು, ಹೊಸ ಮಾರ್ಗವನ್ನು ತೆರೆಯುವ, ಹೊಸ ನದಿಯನ್ನು ಉಂಟು ಮಾಡುವ, ನಿನ್ನ ಜೀವಿತದಲ್ಲಿ ಫಲಭರಿತವಾಗಿ ಮಾಡುವಂತಹ, ನಿನಗೆ ಮಾರ್ಗ ತೋರಿಸಿ ಮಾರ್ಗದಲ್ಲಿ ಮುನ್ನಡೆಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇಂದು ಮಾರ್ಗ ಕಾಣದೆ ಒಂದು ಬೆಳವಣಿಗೆ ಇಲ್ಲದೆ ಕುಂಠಿತಗೊಂಡು ನಿರಾಶೆಯಲ್ಲಿ ನೀನಿರುವುದಾದರೆ ನಿನ್ನ ಜೀವಿತದ ನಿರಾಶೆಯನ್ನು ತೆಗೆದಿಡು, ದೇವರ ಮುಖವನ್ನು ನೋಡು. ಈ ಬೆಳಗ್ಗೆ ಆತನು ಹೇಳ್ತಾನೆ, ನಾನು ನಿನಗಾಗಿ ಹೊಸ ಕಾರ್ಯವನ್ನು ಮಾಡ್ತೇನೆ, ನಾನು ನಿನಗೋಸ್ಕರವಾಗಿ ಹೊಸ ಕಾರ್ಯ ಮಾಡ್ತಾ ಇರೋದು ಈಗ ಅದು ಕಾಣಿಸುತ್ತೆ. ನಿನ್ನ ಜೀವಿತದಲ್ಲಿ ನಂಬಿಕೆಯಿಂದ ಹೊಂದಿಕೋ, ದೇವರೇ ನನಗಾಗಿ ನೀನು ಹೊಸ ಕಾರ್ಯವನ್ನು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ನನ್ನಲ್ಲಿರುವಂಥ ಹಳೆಯ ಕಾರ್ಯಗಳನ್ನ ತೆಗೆದು ನನಗಾಗಿ ಹೊಸ ಕಾರ್ಯವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ದೇವರಿಗೆ ಹೇಳೋಣ, ಸ್ವಾಮಿ ನನ್ನ ಜೀವಿತದಲ್ಲಿ ಒಂದು ಹೊಸ ಮಾರ್ಗವನ್ನು ತೆರೆಯಪ್ಪ. ದೇವರೇ ನನ್ನ ಜೀವಿತದಲ್ಲಿ ಬೆಳವಣಿಗೆ ಇಲ್ಲದಂತಹ ಭಾಗಗಳನ್ನು ದೇವರೇ ಅದನ್ನು ನೀಗಿಸಿ ಒಂದು ನದಿಯನ್ನು ಹರಿಸಿ ಒಂದು ಬೆಳವಣಿಗೆ ಅಭಿವೃದ್ಧಿಯನ್ನು ದಯಪಾಲಿಸು ಎಂಬುದಾಗಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಹೌದಪ್ಪ, ಹಳೆ ಸಂಗತಿಗಳನ್ನು ನೆನಪಿಸಿಕೊಳ್ಳದೆ ಅದನ್ನು ಮರೆತು ಬಿಟ್ಟು ದೇವರೇ ಅದನ್ನು ಜ್ಞಾಪಕ ಮಾಡಿಕೊಳ್ಳದಲೆ ಅದನ್ನು ಬಿಸಾಡಿ ದೇವರೇ ನೀನು ಮಾಡುವ ಹೊಸ ಕಾರ್ಯಕ್ಕಾಗಿ, ಹೊಸ ಮಾರ್ಗಕ್ಕಾಗಿ ನಾವು ಕಾಯುವ ಹಾಗೆ ದೇವರೇ ಸಹಾಯ ಮಾಡಪ್ಪ. ಅರಣ್ಯದಲ್ಲಿ ಮಾರ್ಗವನ್ನುಂಟು ಮಾಡುವತನು ದೇವರೇ, ಅಡವಿಯಲ್ಲಿ ನದಿಗಳನ್ನು ಉಂಟು ಮಾಡಿ ಅಭಿವೃದ್ಧಿಯನ್ನು ಕೊಡುವ, ಮಾರ್ಗ ತೋರಿಸುವಂತಹ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.